ಮಕ್ಕಳನ್ನ ಮೂರನೇ ಅಲೆಯಿಂದ ಹೇಗೆ ಕಾಪಾಡಿಕೊಳ್ಳಬೇಕು? ಮಕ್ಕಳಿಗೆ ಮಾಸ್ಕ್ ಹಾಕಬೇಕಾ ಬೇಡವಾ? ಸ್ಕೂಲಿಗೆ ಕಳಿಸಬೇಕಾ ಬೇಡವಾ? ಮನೆಯಲ್ಲಿದ್ದರೆ ಏನು ಮಾಡಬೇಕು? ಇಂತಹ ಹಲವು ಪ್ರಶ್ನೆಗಳು ಪ್ರತಿದಿನ ಕಾಡ್ತಾ ಇರುತ್ತೆ. ಮನೇಲಿ ಮಗು ಇದೆ ಅಂತ ಹೇಳಿದ್ರೆ ದಿನ ಬೆಳಗಾದರೆ ಒಂದು ಚಿಂತೆ, ಕೊರೋನಾ ಮುಗಿಯೋವರೆಗೆ. ಸೊ ಈಗ ನಾರಾಯಣ ಸ್ವಾಮಿ ಕನಕಪುರದಿಂದ ಕಾಲ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಪ್ರಶ್ನೆ ಏನು? ಹಲೋ. ಹಾಂ, ಹೇಳಿ ನಾರಾಯಣ ಸ್ವಾಮಿ ಅವರೇ. ನಮ್ಗೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ನಾವು. ಹಾಂ. ಅಂದ್ರೆ ಪೆನ್ಸಿಲಿನ್ ತಗೊಂಡ್ರೆ ರಿಯಾಕ್ಷನ್ ಆಗುತ್ತೆ. ಓಕೆ. ಪೆನ್ಸಿಲಿನ್ ತಗೊಂಡ್ರೆ ರಿಯಾಕ್ಷನ್ ಆಗುತ್ತೆ. ಓಕೆ. ಅದರಿಂದ ವ್ಯಾಕ್ಸಿನ್ಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೆ. ಓಕೆ. ಅವರು ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಆಮೇಲೆ ರೈಟಿಂಗ್ ಮೇಲೆ ಕೊಡಿ, ಆಮೇಲೆ ಹಾಕ್ತೀವಿ ನಿಮಗೆ ಅಂತ ಹೇಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ. ನನಗೂ ಪೆನ್ಸಿಲಿನ್ ಅಲರ್ಜಿ ಇದೆ. ನಾನು ಫಸ್ಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಶುರುವಾದ ತಕ್ಷಣ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ. ಈ ವೈರಸ್ ಪೆನ್ಸಿಲಿನ್ ಆಧಾರಿತ ಅಲ್ಲ. ಚಿಂತೆ ಮಾಡಬೇಡಿ, ದಯಮಾಡಿ ವ್ಯಾಕ್ಸಿನ್ ತಗೊಳ್ಳಿ. ಸೊ ವೀಕ್ಷಕರೇ, ನೀವು ಕಾಲ್ ಮಾಡಬಹುದು. ಇವತ್ತಿನ ನಮ್ಮ ಟಾಪಿಕ್ ಇರೋದು ಮಕ್ಕಳ ಬಗ್ಗೆ. ಮಕ್ಕಳ ಆರೈಕೆ ಯಾವ ರೀತಿ ಮಾಡಬೇಕಾಗುತ್ತೆ ಕೊರೋನಾ ಸಂದರ್ಭದಲ್ಲಿ ಅಂತ. ಡಾಕ್ಟರ್, ಈ ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ಸು. ಯಾವ ಏಜಿನ ಮಕ್ಕಳಿಗೆ ಮಾಸ್ಕ್ ಹಾಕಬೇಕು, ಯಾವ ಏಜಿನ ಮಕ್ಕಳಿಗೆ ಬೇಡ? 2 ವರ್ಷದ ಕೆಳಗಿರೋ ಮಕ್ಕಳಿಗೆ ಫೇಸ್ ಶೀಲ್ಡ್ ಹಾಕೋಬೇಕು. ಆಯಿತಾ? 2 ವರ್ಷದ ಮೇಲ್ಪಟ್ಟ ಎಲ್ಲರೂ ಮಾಸ್ಕ್ ಹಾಕೋಬೇಕು. ಪ್ರಿಫರಬಲಿ ವಾಷಬಲ್ ಮಾಸ್ಕ್ ಯೂಸ್ ಮಾಡಿ. ಯಾಕೆಂದರೆ ಡಿಸ್ಪೋಸಬಲ್ ಸರ್ಜಿಕಲ್ ಮಾಸ್ಕ್ ಬಳಸೋದು ನಿಮಗೆ ಗೊತ್ತಿರಲ್ಲ. ಸೊ ಅಬೌವ್ ದ ಏಜ್ ಆಫ್ 2 years ದಯಮಾಡಿ, ಈಗ ಒಂದು ಭಾಳ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಡೈರೆಕ್ಟ್ರೇಟ್ ಜನರಲ್ ಒಂದೇನೋ ಕಾರ್ಯಸೂಚಿ ಬಂದಿದೆ. ಅದರಲ್ಲಿ 5 ವರ್ಷದವ್ರ ಕೆಳಗೆ ಮಾಸ್ಕ್ ಹಾಕ್ಕೋಬಾರ್ದು ಅಂತ. ಅದಕ್ಕೆ ನಾವೆಲ್ಲ ಸ್ವಲ್ಪ ವೈದ್ಯರು ಅದನ್ನು ನಾವು ಅಪೋಸ್ ಮಾಡಿದ್ದೀವಿ. ಸೊ ಮುಂದಿನ ನಮಗೆ ಆದೇಶ ಬರೋವರೆಗೂ ದಯವಿಟ್ಟು 2 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಮಾಸ್ಕ್ ಯೂಸ್ ಮಾಡಿ, ವಾಷಬಲ್ ಮಾಸ್ಕ್ ಯೂಸ್ ಮಾಡಿ. ಆಮೇಲೆ ಎವ್ರಿ 8 hours 3 sets ಆಫ್ ಮಾಸ್ಕ್ ಇಟ್ಕೊಳ್ಳಿ. ಮನೆಯಿಂದ ಆಚೆ ಹೋದಾಗ ಅದು 4 layer ಆಫ್ ಮಾಸ್ಕ್ ಇರಲಿ. ಮನೆಯಿಂದ ಬಂದ ತಕ್ಷಣ ಅದನ್ನು ಸೋಪ್ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಇಟ್ಬಿಡಿ. ಮನೇಲಿ ಯಾರಿಗಾರ ಕೋವಿಡ್ ರೋಗ ಲಕ್ಷಣ ಕಂಡ್ರೆ ಮನೆಯಲ್ಲೂ ಹಾಕ್ಕೋಬೇಕು ಅಂತ ಒಂದು ನೀತಿ ಆಯೋಗದಿಂದ ಒಂದು ಕಾರ್ಯಸೂಚಿ ಬಂದಿದೆ. ಸೊ ದಯಮಾಡಿ ಎಲ್ಲರೂ 2 ವರ್ಷದ ಮೇಲೆ ಇರೋರು ಮಾಸ್ಕ್ ಹಾಕೊಳ್ಳಿ. ಓಕೆ. ಈಗ ಪ್ರಶಾಂತ್ ಕಾಲ್ ಮಾಡಿದ್ದಾರೆ. ಪ್ರಶಾಂತ್, ನಿಮ್ಮ ಪ್ರಶ್ನೆ ಏನು? ಹಲೋ ಪ್ರಶಾಂತ್, ನನ್ನ ವಾಯ್ಸ್ ಕೇಳ್ತಿದ್ಯಾ ನಿಮಗೆ? ಹಾಂ ಮೇಡಮ್, ಕೇಳಿಸ್ತಾ ಇದೆ. ಹಾಂ, ನಿಮ್ಮ ಪ್ರಶ್ನೆ ಏನು ಹೇಳಿ? ಮೇಡಮ್, ನನಗೆ ಲಾಸ್ಟ್ ಮಂತ್ 20th ನನಗೆ ಪಾಸಿಟಿವ್ ಬಂದಿತ್ತು. ಲಾಸ್ಟ್ ಮಂತ್ ಅಂದರೆ April 20. ಹಾಂ, ಹಾಗಾದ್ರೆ 2 ತಿಂಗಳ ಹಿಂದೆ ಅನ್ಕೊಳ್ಳಿ. ಹಾಂ, ಬಂದಿತ್ತು. ಅದರಲ್ಲಿ ನನಗೆ ನನ್ನ ಮಿಸ್ಸಸ್ಸಿಗೆ ಮಗು ಬಂದಿತ್ತು. ನನಗೆ 21 ತಿಂಗಳು ಮಗು ಇದೆ, ಪಾಪು ಇದೆ. ಓಕೆ. ಅವನಿಗೂ ಪಾಸಿಟಿವ್ ಬಂದಿತ್ತು ಅಂತ ನಮಗೆ ಇದನ್ನ ಮಾಡಿದ್ರು. ಹೋಮ್ ಕ್ವಾರಂಟೈನ್ ಆಗಿದ್ವಿ. ಬಟ್ ಈಗ ಅವನು ಹುಷಾರಾಗಿದ್ದಾನೆ, ಹೆಲ್ತಿ ಆಗಿದ್ದಾನೆ. ಓಕೆ. ಅದೇ ಈಗ ಮತ್ತೆ ನೀವು ಇದನ್ನ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾವೀಗ ಯಾವ ಥರ ಡಾಕ್ಟರ್. ಹಾಂ, ಈಗ ನೀವಿಬ್ಬರು ಪಾಸಿಟಿವ್ ಬಂದಿದ್ದೀರಾ. ಸೊ ನಿಮಗೆ 3 ತಿಂಗಳವರೆಗೂ ಏನು ಚಿಂತೆ ಇಲ್ಲ. ನಾನು ಕರೋನಾ ಇನ್ಫೆಕ್ಷನ್ ಬಂತು, ನಾನು ಪಾಸಿಟಿವ್ ಇದ್ದೀನಿ, ನಾನು ಬಿಂದಾಸಾಗೆ ಮಾಸ್ಕ್ ಹಾಕೊಳ್ಳೋದು ಬೇಡ, ಕೈ ತೊಳ್ಕೊಳ್ಳೋದು ಬೇಡ ಅಂತ ಭಾವನೆ ಬೇಡ. ಯಾಕೆಂದರೆ ನೀವು ಕೋವಿಡ್ ನಾರ್ಮ್ಸ್ನ ಪಾಲಿಸಿ. ಈಗ ನೀವು ಕೋವಿಡಿಂದ 14-17 ದಿವಸ ಆಗಿರೋದ್ರಿಂದ, April 20th ಬಂದಿರೋದ್ರಿಂದ ನಿಮ್ಮಿಂದ ಮಗುಗೆ ಕೋವಿಡ್ ಹರಡೋದಿಲ್ಲ. ಯಾಕೆಂದರೆ ನಿಮಗೆ ಇನ್ಫೆಕ್ಷನ್ ಬಂದಿದೆ. ಬಟ್ ಇನ್ನೊಂದು, ನೀವು ಹೊರಗೆ ಹೋಗೋ ವ್ಯಕ್ತಿ ಆಗಿದ್ದರೆ ಇನ್ನೊಂದು ಇನ್ಫೆಕ್ಷನ್ ಬಂದು ಅದು ಹರಡ್ಬೋದು. ಸೊ ನನಗೆ ಕಾಯಿಲೆ ಬಂತು, ನಾನು ಕೋವಿಡ್ ನಾರ್ಮ್ಸ್ನ ಬಿಟ್ಬಿಡೋಣ ಅಂತ. ಕೋವಿಡ್ ನಾರ್ಮ್ಸ್ ಅಂದರೆ ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು, ಅದು ಕೋವಿಡ್ ನಾರ್ಮ್ಸ್ ಅಂತೀವಿ. ಅದನ್ನು ದಯಮಾಡಿ ಪಾಲಿಸಿ. 3 ತಿಂಗಳ ನಂತರ ಲಸಿಕೆಯನ್ನು ಹಾಕಿಸ್ಕೊಳ್ಳಿ. ಓಕೆ. ಈಗ ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ. ಎಸ್, ಕಾಲ್ ಕಟ್ ಆಗಿದೆ. ಡಾಕ್ಟರ್, ಮಾಸ್ಕ್ ಹಾಕ್ಕೊಳ್ಳೋದು, ಅದರಲ್ಲಿ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಎಷ್ಟು ಹೊತ್ತು ಮಾಸ್ಕ್ ಹಾಕ್ಕೊಂಡಿರ್ಬೇಕು ಮಕ್ಕಳು? ಉಸಿರಾಟದ ಸಮಸ್ಯೆ ಏನಾದರೂ ಆಗ್ಬಿಡುತ್ತಾ ಮಾಸ್ಕ್ ಹಾಕ್ಕೊಂಡೇ ಉಸಿರಾಡ್ತಾ ಇರೋದ್ರಿಂದ? ಈಗ ಈ ರೀಯೂಸಬಲ್ ಮಾಸ್ಕ್ ಇದೆಯಲ್ಲ, ವಾಷಬಲ್ ಮಾಸ್ಕ್, ಅದು 3 layers 4 layers 6 layers ಬರ್ತಾ ಇದೆ. ಈಗ ಸೆಕೆಂಡ್ ವೇವ್ ಅಲ್ಲಿ ನಾವು ಡಬಲ್ ಮಾಸ್ಕಿಂಗ್ ಅಂತ ಹೇಳ್ತೀವಿ. ಅದನ್ನ 4 layer ಮಾಸ್ಕ್ನ ಬಳಸಬೇಕು. ಅದನ್ನ 8 hours ಹಾಕೊಂಡ್ರೆ ಏನೂ ತೊಂದರೆ ಆಗಲ್ಲ.
ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು N95 ಮಾಸ್ಕ್ ಹಾಕ್ಕೊಂಡಿದ್ದೆ. ಅದು ಎಷ್ಟು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾವು ವೈದ್ಯರು ಅದನ್ನು 12 ಅವರ್ಸ್ ಕಂಟಿನ್ಯೂಸ್ ಆಗಿ ಹಾಕ್ಕೊತೀವಿ, ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ. ಆದರೆ ಏನಂತಂದರೆ ನಾವು ಉಸಿರಾಡ್ತಾ ಇರಬೇಕಾದ್ರೆ ನಮ್ಮ ನೋಸ್ ಮೂಗಿಂದ ಒಂದು ಪಿಂಕ್ ಪರ್ದೆಯಿಂದ ಬರೋ ಸೆಕ್ರೀಷನ್ಸ್ ಎಲ್ಲ ಆ ಮಾಸ್ಕಲ್ಲಿರುತ್ತೆ. ಸೊ ಆ ಮಾಸ್ಕ್ ಡರ್ಟಿ ಆಗುತ್ತೆ. ಅದನ್ನೇ ನೀವು ಬಳಸ್ತಾ ಹೋದರೆ ಅದರಿಂದ ಈಗ ವೈಟು ಬ್ಲ್ಯಾಕು ಎಲ್ಲ ಫಂಗಸ್ಗಳು ನಾವು ನೋಡ್ಬಿಟ್ವಲ್ಲ, ಆ ಫಂಗಸ್ ಬೆಳೆಯುತ್ತೆ. ಅದಕ್ಕೋಸ್ಕರ 6 to 8 ಅವರ್ಸ್ ಅಂತ ಒಂದು ಟೈಮ್ ಇಟ್ಕೊಳ್ಳಿ. ಅದನ್ನು ಆಫ್ಟರ್ 8 ಅವರ್ಸ್ ಇನ್ನೊಂದು ಮಾಸ್ಕ್. ಒಂದು ದಿನಕ್ಕೆ ನೀವು 3 ಮಾಸ್ಕ್ ಇಟ್ಕೊಂಡಿರಬೇಕು, ವಾಷಬಲ್ ಮಾಸ್ಕ್ ಆ್ಯಂಡ್ ರೀಯೂಸಬಲ್ ಮಾಸ್ಕ್. ಮಾಸ್ಕ್ ಹಾಕ್ಕೋಬೇಕಾದ್ರೆ ಹಿಂಗೆ ಹಿಂದಕ್ಕೆ ಹಿಂಗೆ ಹಾಕ್ಕೋಬೇಕು. ದಯಮಾಡಿ ಮುಂದೆ ಮುಟ್ಟಬೇಡಿ, ತೆಗಿಬೇಕಾದ್ರೂ ಹಿಂಗೆ ತೆಗೆದುಬಿಟ್ಟು ಅದನ್ನು ಇಡಬೇಕು. ಭಾಳಷ್ಟು ಜನ ಹಿಂಗೆ ಹಾಕ್ಕೊತಾರೆ. ತುಂಬ ಜನ ಏನೋ ಮಾಸ್ಕ್ ಒಂಥರ ಭಾಳ ಫ್ಯಾಷನ್ ಥರ ಇಲ್ಲಿ ಹಾಕ್ಕೊತಾರೆ, ಮಕ್ಕಳು ಮೂಗಿನ ಕೆಳಗೆ ಹಾಕಿರ್ತಾರೆ. ಒಂದ್ಸಲ ನಂಗೆ ಆಸ್ಪತ್ರೆಯಲ್ಲಿ ಒಂದು ಮಗು ಹೇಳ್ತಾ, ಅಮ್ಮ ಮಾಸ್ಕ್ ಮೂಗುನು ಮುಚ್ಚಬೇಕಮ್ಮ, ಆ ಡಾಕ್ಟ್ರ್ ಆಂಟಿ ಹೇಳ್ತಿದ್ದಾರೆ ಅಂತಂತ. ಸೊ ಮಕ್ಕಳಿಗೆ ನಾವು ಅವರ ಬಿಹೇವಿಯರ್ನ ನಾವು ಹೇಳ್ಕೊಟ್ರೆ ಮಕ್ಕಳು ಪಾಲಿಸ್ತಾರೆ. ಸೊ ಮಾಸ್ಕ್ ಹಾಕ್ಕೊಂಬಿಟ್ಟು ಸರಿಯಾದ ರೀತಿಯಲ್ಲಿ ಹಾಕ್ಕೋಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ವಾಶ್ ಮಾಡಬೇಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಿಸ್ಪೋಸಬಲ್ ಮಾಸ್ಕ್ ಫಾರ್ ದ ಸಮುದಾಯಸ್, ಕಾಮನ್ ಮ್ಯಾನ್ಗೆ. ಓಕೆ, ಈಗ ರೂಪಶ್ರೀ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ರೂಪಶ್ರೀ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಈಗ ಹೊಸದಾಗಿ ಮಕ್ಕಳಿಗೆಲ್ಲ ಫ್ಲೂ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ ಬರ್ತಾ ಇದೆಯಲ್ಲ, ಅದು ನಿಜನಾ? ನಾವು ಮಕ್ಕಳಿಗೆ ಹಾಕಿಸ್ಬೋದಾ? ನನಗೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ರೂಪಶ್ರೀ. H1N1 ವ್ಯಾಕ್ಸಿನ್ನು ಪ್ರತಿ ವರ್ಷ ನಾವು ಎಲ್ಲ ಮಕ್ಕಳಿಗೂ ಕೊಡ್ತೀವಿ, 5 ವರ್ಷದ ಕೆಳಗಿರೋ ಮಕ್ಕಳಿಗೆ. ಅದು ನಮ್ಮ ಸಹಜವಾದ ಲಸಿಕೆ ಪಟ್ಟಿಯಲ್ಲಿ ಕೊಡೋ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಕೊಡೋದ್ರಿಂದ ಕರೋನಾ ಕಾಯಿಲೆನ ನಾವು ತಡೆಗಟ್ಟಕ್ಕಾಗಲ್ಲ. ನಾವು ಹಿಂದೆ ಬಂದಿತ್ತಲ್ಲ ಒಂದು 5-6 ವರ್ಷದ ಕೆಳಗೆ H1N1, ಮುಂದಿನ ಈಗ 4 ವರ್ಷ ಆದಮೇಲೂ ನಾವು ವರ್ಷಕ್ಕೊಂದ್ಸಲ ಕೋವಿಡ್ ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗತ್ತೆ. H1N1 ಲಸಿಕೆ ದಯಮಾಡಿ ಕೊಡಿಸಿ. H1N1 ಲಸಿಕೆ ಕೊಡಿಸಿದ್ದೀನಿ, ಕೋವಿಡ್ ಬರಲ್ಲ ಅಂತ ನಿಮ್ಗೇನಾದರೂ ಅನಿಸಿದರೆ ಅದು ತಪ್ಪು. ಓಕೆ ಡಾಕ್ಟರ್, ಈಗ ಕೆಲವೊಂದು ಲಸಿಕೆಗಳನ್ನು ಹಾಕಿಸೋದು ಡಿಲೇ ಆಗಿಬಿಟ್ಟಿರುತ್ತೆ ಮಕ್ಕಳಿಗೆ. ಸೊ ಅದು ಎಷ್ಟು ಅಪಾಯಕಾರಿ ಅಂತ ಹೇಳ್ತೀರಿ? ಇವಾಗ 15ನೇ ತಿಂಗಳಿಗೆ ಒಂದು ಕೊಡಿಸ್ಬೇಕಾಗಿರುತ್ತೆ, 13ರಿಂದ 18 ತಿಂಗಳವರೆಗೆ ಒಂದು ಕೊಡಿಸ್ಬೇಕಾಗಿರುತ್ತೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಭಾವನಾ. ಯಾಕೆ ಅಂತಂದರೆ ಈ ಮಹಾಮಾರಿ ಹೋಗೋ ವೇಳೆ ನಮ್ಮಲ್ಲಿ ನಾವು ಏನು ಅಂಕಿಅಂಶಗಳು, ಪೋಷಕಾಂಶದ ಅಂಕಿಅಂಶಗಳಾಗಲಿ, ಲಸಿಕೆಯಿಂದ ನಿಯಂತ್ರಣಗೊಂಡ ಕಾಯಿಲೆಗಳೆಲ್ಲ ಇನ್ನೂ ಉಲ್ಬಣವಾಗುತ್ತೆ. ನಾವು ಮಕ್ಕಳು ಡಾಕ್ಟರ್ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರಬೇಕು. ಸೊ ಲಾಕ್ಡೌನ್ ತೆಗೆದ ತಕ್ಷಣ ಒಂದೇ ಸಲ ರಶ್ ಮಾಡಬೇಡಿ, ನಿಮ್ಮ ಲಸಿಕೆ ಪಟ್ಟಿಯನ್ನು ದಯವಿಟ್ಟು ಮುಗಿಸಿ. ಯಾಕೆಂದರೆ ಆ ಕಾಯಿಲೆಯಿಂದ ಮಕ್ಕಳು ಕಾಯಿಲೆ ಬರೋದು ಬೇಡ, ಸಾವಿಗೆ ಗುರಿಯಾಗೋದು ಬೇಡ. ಈಗ ನಾಡಗೌಡ ರಾಯಚೂರಿಂದ ಕಾಲ್ ಮಾಡಿದ್ದಾರೆ. ನಾಡಗೌಡ ಅವರೇ, ನಿಮ್ಮ ಪ್ರಶ್ನೆ ಏನು? ಮೇಡಮ್ ಏನಿಲ್ಲ, ನಮಸ್ಕಾರ. ನಮಸ್ತೆ. ನಮ್ಮ ಮಗನಿಗೆ 11 ವರ್ಷ. ಓಕೆ. ಅವನು ಡಯಾಬಿಟಿಕ್ ಪೇಷಂಟ್ ಮೇಡಮ್. ಅವನು 3 years ಬ್ಯಾಕ್ ಇಂದ ಡಯಾಬಿಟಿಕ್ ಬಂದಿದೆ ಅವನಿಗೆ. ಓಕೆ. ಹಾ, ಇವಾಗ ಅವನು 10 years ಅಂದ್ರೆ 11 years ರನ್ನಿಂಗ್ ಈಗ. ಓಕೆ. ಈಗ ಅಂತ ಅವನಿಗೆ ಏನ್ ಮಾಡ್ಬೇಕು? ಬಟ್ ನಾನು ಅಡ್ವೊಕೇಟ್, ಹೊರಗಡೆ ಹೋಗಿ ಬರ್ತೀನಿ. ಓಕೆ. ಸಬ್ಜೆಕ್ಟ್ ನಾನು ಲಾಸ್ಟ್ ನಮ್ಗೆ ಕೊಟ್ಟಿದ್ದ ಅವ್ನು ನಮ್ಮ ಹಳ್ಳಿನಲ್ಲಿ ಇಟ್ಟಿದ್ವಿ ಅವಾಗ, ಇಲ್ಲೇ ಇದ್ದು ಲಿಂಗಸೂರಲ್ಲಿ. ಇವಾಗ ಅದು ಡಯಾಬಿಟಿಸ್ ಮಗುಗೆ ಯಾವ ತರ ನಾವು ನಿಮಗೆ ಇಷ್ಟು ದಿವಸ ನಿಮ್ಮ 11 ವರ್ಷದ ಮಗುಗೆ ಇಷ್ಟು ದಿವಸ ಡಯಾಬಿಟಿಸ್ನ ಹೇಗೆ ನೀವು ಮಗುಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ನಂಗೆ ಗೊತ್ತು ಆ ಮಗುಗೆ ನೀವು ಇನ್ಸುಲಿನ್ ಕೊಡ್ತಾ ಇದ್ದೀರಾ ಅಂತ. ಹೇಗೆ ಅಡಲ್ಟ್ಸಲ್ಲಿ ನಾವು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವೋ, ಅಂದರೆ ಕೋವಿಡ್ ಜೊತೆ ಡಯಾಬಿಟಿಸ್ ಬಂದಿರೋರು, ಸ್ಥೂಲಕಾಯ, ರಕ್ತ ಒತ್ತಡ ಇರೋರಿಗೆಲ್ಲ ತುಂಬ ತೊಂದರೆ ಆಗುತ್ತೋ ಹಾಗೆ ನಿಮ್ಮ ಮಗು ಒಂದು ಸ್ವಲ್ಪ ರಿಸ್ಕ್ ಇದೆ. ಸೊ ಅದಕ್ಕೋಸ್ಕರ ನೀವು ಇಷ್ಟು ದಿವಸ ಡಯಾಬಿಟಿಸ್ ಟ್ರೀಟ್ಮೆಂಟು, ಸಕ್ಕರೆ ಕಾಯಿಲೆ ಟ್ರೀಟ್ಮೆಂಟ್ ಏನು ಮಾಡ್ತಿದ್ರು ಅದನ್ನು ಪಾಲಿಸಿ. ಆಮೇಲೆ ವಿಶೇಷವಾಗಿ ಈ ಮಗುಗೆ ನೀವು ನಿಮ್ಮ ಮನೆಯಲ್ಲಿ ಕೋವಿಡ್ ನಾರ್ಮ್ಸ್ನ ಫಾಲೋ ಮಾಡಿ, ವ್ಯಾಕ್ಸಿನೇಷನ್ ಬಂದ ತಕ್ಷಣ ದಯಮಾಡಿ ವ್ಯಾಕ್ಸಿನೇಷನ್ ಕೊಡಿಸಿ. ಸೊ ಇದೇ ಥರ ಡಯಾಬಿಟಿಸ್, ಆಸ್ತಮಾ, ಮೂತ್ರಪಿಂಡ ಕಾಯಿಲೆ ಇರೋ ಮಕ್ಕಳೆಲ್ಲ ಸ್ವಲ್ಪ ವಿಶೇಷ ಗುಂಪಿಗೆ ಸೇರ್ತಾರೆ. ಈ ಥರ ಮಕ್ಕಳು ನಮ್ಮ ದೇಶದಲ್ಲಿ 8ರಿಂದ 10% ಇದ್ದಾರೆ. ಸೊ ನಿಮ್ಮದು ರೊಟೀನ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ವ್ಯಾಕ್ಸಿನೇಷನ್ ಶುರುವಾದ ತಕ್ಷಣ ವ್ಯಾಕ್ಸಿನೇಷನ್ ಕೊಡಿ. ಒಂದು ಸ್ವಲ್ಪ ವಿಶೇಷವಾಗಿರಿ, ಕೋವಿಡ್ ನಾರ್ಮ್ಸ್ ಯಾವತ್ತೂ ನೀವು ಅದನ್ನು ಬಿಡಬೇಡಿ. ಡಾಕ್ಟರ್, ಈಗ ಈ ರೀತಿಯ ಸನ್ನಿವೇಶದಲ್ಲಿ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಅವರನ್ನು ಹೊರಗಡೆ ಕಳಿಸೋದ್ರಲ್ಲಿ, ಸ್ಕೂಲಿಗೆ ಕಳಿಸೋದ್ರಲ್ಲಿ, ಅಥವಾ ಹೊರಗಡೆ ಆಡೋದಕ್ಕೆ ಬಿಡೋದ್ರಲ್ಲಿ, ಇವುಗಳಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಬೇಕಾಗತ್ತಾ? ಈಗ ಸದ್ಯದ 3-4 ತಿಂಗಳಲ್ಲಿ ನನಗನ್ಸುತ್ತೆ ಮಕ್ಕಳಿಗೆ ಆಟದ ಮೈದಾನ ಕಳಿಸೋ ಪರಿಸ್ಥಿತಿ ಬಂದಿಲ್ಲ. ಸ್ಕೂಲಿಗೆ ಹೋಗೋ ಪರಿಸ್ಥಿತಿ ಹೋಪ್ ಮಾಡ್ತಾ ಇದ್ದೀನಿ. ಮಕ್ಕಳು ಶಾಲೆಗೆ ಹೋಗಲ್ಲ. ಡಯಾಬಿಟೀಸ್ ಇರೋರು ಶಾಲೆಗೆ ಹೋಗ್ತಾರೆ. ಎಲ್ಲ ಇದು ಟೈಪ್ 1 ಡಯಾಬಿಟಿಸ್ ಅಂತಾರೆ. ಭಾಳ ಚೆನ್ನಾಗಿ ಅವರೆಲ್ಲ
ಒಳ್ಳೆ ಅಡಲ್ಟ್ಸ್ ಆಗಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಜನ ಡಯಾಬಿಟಿಸ್ ಇರೋರು ದೊಡ್ಡವರಾಗಿದ್ದಾರೆ. ಸೊ ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಕೋವಿಡ್ ಟೈಮಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಬೇಡ. ಕೋವಿಡ್ ನಾರ್ಮ್ಸ್ ಓಕೆ, ಪ್ರತಿ ಒಂದು ಸಲ ನಾನು ಅದನ್ನು ಒತ್ತಿ ಹೇಳ್ತೀನಿ, ಕೋವಿಡ್ ನಾರ್ಮ್ಸ್ ಫಾಲೋ ಮಾಡಬೇಕು. ದೇ ಆರ್ ಜಸ್ಟ್ ಲೈಕ್ ಎನಿ ಆಫ್ ಅಸ್, ಬಟ್ ದೇ ಹ್ಯಾವ್ ಅ ಲಿಟಲ್ ಮೋರ್ ರಿಸ್ಕ್. ಮೇ ಬಿ ಸ್ಕೂಲಲ್ಲಿ ಹೋದಾಗ ಒಂದು ಬೆಂಚಲ್ಲಿ ಇಲ್ಲಿ ಒಂದು ಮಗು ಕುತ್ಕೊಂಡು ಇನ್ನೊಂದು ಬೆಂಚ್ ಬಿಟ್ಬಿಟ್ಟು ಇನ್ನೊಂದು ಬೆಂಚ್ ಕುತ್ಕೊಳ್ಳೋ ಬದಲು ಈ ಮಗುಗೆ ಒಂದು ವಿಶೇಷ ಜಾಗ ಕೊಡೋಣ. ಆ್ಯಂಡ್ ವಿ ವಿಲ್ ಕೀಪ್ ಹಿಮ್ ಲಿಟಲ್ ಮೋರ್ ಸೇಫರ್ ದೆನ್ ದ ರೆಸ್ಟ್, ಮೇ ಬಿ 2-3% ಮೋರ್ ಸೇಫ್. ಅಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಂದೆ ತಾಯಿಗೆ ಇಂತಹ ಸನ್ನಿವೇಶದಲ್ಲಿ ಅಯ್ಯೋ ನನ್ನ ಮಗುಗೆ ಏನಾದರೂ ವರ್ಷದಿಂದ ಕಾಪಾಡಿದಾರಲ್ಲ ಪಾಪ ಅವರು. ಒಂದೊಂದು ದಿನಾನು ಒಂದು ರೀತಿ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಈಗ ಮಂಜುನಾಥ್ ಕೋಲಾರದಿಂದ ಕಾಲ್ ಮಾಡಿದ್ದಾರೆ. ಮಂಜುನಾಥ್, ನಿಮ್ಮ ಪ್ರಶ್ನೆ ಏನು? ಮಂಜುನಾಥ್, ನನ್ನ ವಾಯ್ಸ್ ಕೇಳ್ತಿದ್ಯಾ ನಿಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ವೀಕ್ಷಕರೇ, ನೀವು ಕಾಲ್ ಮಾಡಬಹುದು, ಮಾತನಾಡಬಹುದು. ಇವತ್ತಿನ ನಮ್ಮ ಸಬ್ಜೆಕ್ಟ್ ಮಕ್ಕಳ ಕುರಿತಾಗಿ. ಡಾಕ್ಟರ್, ಈಗ ಈ ಮಾಸ್ಕ್ ಮೇಂಟೈನ್ ಮಾಡೋದು ಕೂಡ ಬಹಳ ದೊಡ್ಡ ಸಮಸ್ಯೆ. ಇದು ಕೇವಲ ಮಕ್ಕಳ ವಿಷಯಕ್ಕಲ್ಲ, ಹಿರಿಯರು ಕೂಡ. ಈಗ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರೆ, ಅಂದರೆ ಈಗ ಪೊಲೀಸರು ಕಾಣ್ತಿದ್ದಾರೆ ಅಂದರೆ ಒಂದು ಮಾಸ್ಕ್ ಜೋಬಲ್ಲಿ ಇದ್ದಿದ್ದನ್ನು ತೆಗೆದು ಮಾಸ್ಕ್ ಹಾಕೊಂಡ್ಬಿಡ್ತಾರೆ, ಮತ್ತೆ ಅದನ್ನೇ ತೊಗೊಂಡೋಗಿ ಅಲ್ಲೆಲ್ಲೋ ಇಟ್ಟಿರ್ತಾರೆ, ಮತ್ತೆ ಅದನ್ನೇ ಬಳಸ್ತಾರೆ. 2-3 ತಿಂಗಳಾಗಿರುತ್ತೆ ಒಂದು ಮಾಸ್ಕ್ ವಾಶ್ ಮಾಡಿರೋದಿಲ್ಲ. ಅದಕ್ಕೆ ನಾನು ಒತ್ತಿ ಹೇಳಿದೆ, ಇಟ್ ಹ್ಯಾಸ್ ಟು ಬಿ 6ರಿಂದ 8 ಗಂಟೆ ಚೇಂಜ್ ಮಾಡಬೇಕು. ವಾಷಬಲ್ ಮಾಸ್ಕ್ ಇಡಬೇಕು. ನೀವು ಹಿಂಗೆ ತೆಗೆದ್ಬಿಟ್ಟು ನಿಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ಅಲ್ಲೆಲ್ಲ ವೈರಾಣು, ಈಗಾಗಲೇ ವಾತಾವರಣದಲ್ಲಿದೆ ವೈರಾಣು, ನಿಮ್ಮ ಜೋಬಲ್ಲಿ ಇರುತ್ತೆ, ಅಲ್ಲೇ ಇರುತ್ತೆ, ಅಲ್ಲಿಂದ ಅದು ವಿಕಾರ ಬದಲಾಗುತ್ತೆ, ನಿಮಗೇನೆ ಅದು ಮತ್ತೆ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಆ ಮಾಸ್ಕ್ ಒಳಗಡೆ ಪೋರ್ಷನ್ ಒದ್ದೆ ಆಗಿರುತ್ತೆ, ಅದರಲ್ಲಿ ಫಂಗಸ್ ಬೆಳೆಯುತ್ತೆ. ಈ ಮ್ಯೂಕೋಸಿಸ್ ಅಂತ ನೀವು ಆ ಫೋಟೋಗಳು ನೋಡ್ಬಿಟ್ರೆ ನಿಜವಾಗ್ಲೂ ನಿದ್ರೆ ಮಾಡಲ್ಲ. ಸೊ ಫಂಗಸ್ ಬೆಳ್ಕೊಳ್ಳುತ್ತೆ. ಸೊ ದಯವಿಟ್ಟು ಆ ಥರ ಎಲ್ಲ ಯಾಕೆ ಮಾಡ್ತೀರಾ? ನಿಮ್ಮ ವೈಯಕ್ತಿಕ ರಕ್ಷಣೆ, ಸಮುದಾಯದ ರಕ್ಷಣೆ, ಹಂಗೆಲ್ಲ ದಯವಿಟ್ಟು ಮಾಡಬೇಡಿ. ಪೊಲೀಸ್ ಈಗ ಡಾಕ್ಟರ್ ಒಂದು ಮಾಸ್ಕ್ ಬೆಳಗ್ಗೆ ಯೂಸ್ ಮಾಡಕ್ ಶುರು ಮಾಡಿರ್ತಾರೆ, 8 ಅವರ್ಸ್ ಶುರು ಮಾಡಿರ್ತಾರೆ. ಮಧ್ಯದಲ್ಲಿ ಯಾವಾಗಲೂ ತೆಗಿಬೇಕಾಗಿರುತ್ತೆ. ದೇ ಶುಡ್ ಕೀಪ್ ಸಮ್ವೇರ್. ಅದು ಹೆಂಗೆ ಮೇಂಟೈನ್ ಮಾಡೋದು ಮತ್ತೆ? ಅದಕ್ಕೆ ನೀವು ಟೀ ಆಫರ್ ಮಾಡಿದಾಗ ನಾವು ತಗೊಂಡ್ಲಿಲ್ಲ, ಯಾಕೆಂದ್ರೆ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಯಾಕೆಂದ್ರೆ ನೀವು ತೆಗೆದಾಗ ಹಿಂಗೆಲ್ಲ ಟಚ್ ಮಾಡಿರ್ತೀರಾ. ಸೊ ಒಂದು ಕವರಲ್ಲಿ ಅದನ್ನ ಇಟ್ಕೊಂಡ್ಬಿಡಿ ಆ ಮಾಸ್ಕ್. ನೆಕ್ಸ್ಟ್ ಟೈಮ್ ನೀವು ಟೀ ಕುಡಿದ್ರಿ, ನೆಕ್ಸ್ಟ್ ಹಾಕೋಬೇಕಾದ್ರೆ ಮಾಸ್ಕ್ ಇನ್ನೊಂದು ಮಾಸ್ಕ್ ಬಳಸಬೇಕಾಗುತ್ತೆ. ಯಾಕಂದ್ರೆ ಇವಾಗ ಹೊರಗಡೆ ಹೋದಾಗ ನೀವೇ ಹೇಳ್ತಿದ್ರಿ, ಟೀ ಕುಡಿಬೇಕಾದ್ರೆ ಗುಂಪಲ್ಲಿ ನಿಂತಿರ್ತಾರೆ, ಹಿಂಗೆ ಎಳ್ಕೊಳ್ತಾರೆ, ಟೀ ಕುಡಿತಾರೆ, ಮತ್ತೆ ಹಿಂಗೆ ಎಳ್ಕೊಳ್ತಾರೆ. ಆ ಟೀದು ಅದ್ರದ್ದು ಬಿಸಿದು ಇನ್ನ ಫಂಗಸ್ಗೆ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಕೊರೋನಾ ವೈರಸ್ ಚೆನ್ನಾಗಿ ಬೆಳೆಯುತ್ತೆ. ಆ ಇನ್ನರ್ ಪೋರ್ಷನ್ ಆಫ್ ದ ಮಾಸ್ಕ್ ಅಲ್ಲಿ ತುಂಬಾ ಸ್ಟಡೀಸ್ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ವೈರಾಣು ಇರುತ್ತೆ. ವೈದ್ಯ ಲೋಕದಲ್ಲೂ ತುಂಬಾಷ್ಟು ಬೆಳವಣಿಗೆ ಆಗಿದೆ. ಸೊ ಮಾಸ್ಕಲ್ಲೇ ಒಂದು ಇಂಪ್ರೆಗ್ನೆಂಟೆಡ್ ವೈರಸ್ನ ತಡೆದು ಹಂಗೆ, ಅಂದರೆ ಈಗ ನಾನು ಬ್ರೀತ್ ಮಾಡಿದ್ರೆ ವೈರಸ್ ಹಿಂದ್ಗಡೆ ಒಂದು ಫಿಲ್ಟರ್ ಬರುತ್ತೆ. ನನ್ನ ಬಾಯಿಂದ ವೈರಸ್ ಆಚೆ ಹೋಗಬಾರ್ದು, ಹೊರಗಡೆ ವೈರಸ್ ಹಿಂಗೆ. ಸೊ ಎಲ್ಲರೂ ಒಟ್ಟಾಗೆ ಪ್ರೇ ಮಾಡಿದ್ರೆ ಬಹುಶಃ ಆ ಥರ ಮಾಸ್ಕ್ ಬಂದರೆ ನಾವು ಜಾಸ್ತಿ ಚಿಂತೆ ಮಾಡೋದು ಬೇಡ, ಹರಡೋದು ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಈಗ ಶಿವವೇಣಿ ಕಾಲ್ ಮಾಡಿದ್ದಾರೆ. ಶಿವವೇಣಿ, ನಿಮ್ಮ ಪ್ರಶ್ನೆ ಏನು? ಶಿವವೇಣಿ, ನನ್ನ ವಾಯ್ಸ್ ಕೇಳ್ತಿದ್ಯಾ ನಿಮಗೆ? ನಮಸ್ತೆ. ನಮಸ್ತೆ, ಹೇಳಿ ನಿಮ್ಮ ಪ್ರಶ್ನೆ ಏನು ಹೇಳಿ. ಮೇಡಮ್, ಹಸ್ಬೆಂಡ್ಗೆ ಕೋವಿಡ್ ಬಂದಿರ್ಲಿಲ್ಲ, ಯಾರಿಗೆ? ಹೊಟ್ಟೆ ನೋವು ಬಂದು ಎದೆ ನೋವು ಬಂದಿತ್ತು. ಒಂಚೂರು ವಾಲ್ಯೂಮ್ ಜೋರಾಗಿ ಮಾತಾಡಿ ನೀವು. ಹಸ್ಬೆಂಡ್ಗೆ ಎದೆ ನೋವು ಬಂದಿತ್ತು. ಎದೆ ನೋವು ಬಂದಿತ್ತು. ಸಿಟಿ ಸ್ಕ್ಯಾನ್ ಮಾಡ್ತಿದ್ವಿ. ಓಕೆ, ಆಗ ಕೋವಿಡ್ ಇಲ್ಲ ಅಂತ ಬಂತು. ಕೋವಿಡ್ ಮತ್ತೆ ಚೆಕ್ ಮಾಡ್ಸಕ್ ಕೋವಿಡ್ ಅಂತ ಹೇಳಿದ್ರು. ಓಕೆ ಓಕೆ. ಆವಾಗ ಅದೇನಾಯ್ತು ಅಂದ್ರೆ ಮತ್ತೆ ನಾವು ಮನೇಲಿ ಹೋಮ್ ಕ್ವಾರಂಟ್ ಮಾಡಿದ್ವಿ. ಬಿಸಿನೀರು ಕೊಟ್ಟು ಇದೆಲ್ಲ ಮಾಡಿ ಇಂಜೆಕ್ಷನ್ ಎಲ್ಲ ಹಾಕಿ ಎಲ್ಲ ಮಾಡಿದ್ವಿ. ಓಕೆ. ಅವರಿಗೆ ಏನ್ ಗೊತ್ತಾ, ಒಂದೊಂದ್ಸತಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಮತ್ತೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓಕೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಅದರಿಂದ ಏನ್ ಬ್ರೀದಿಂಗ್ ಇಶ್ಯೂ ಆಗ್ತಾ ಇದೆಯಾ ಅವರಿಗೆ? ಮೇಡಮ್, ಬ್ರೀದಿಂಗ್ ಇಶ್ಯೂ ಆಗ್ತಿದೆಯಾ ಅವರಿಗೆ? ಉಸಿರಾಟದ ತೊಂದರೆ ಇದೆಯೇನಮ್ಮ? ಉಸಿರಾಟಕ್ಕೆ ಏನ್ ತೊಂದರೆ ಇಲ್ಲ ಮೇಡಮ್. ಮತ್ತೇನ್ ಸಮಸ್ಯೆ ಆಗ್ತಿದೆ? ಅದು ಮೂಗ್ನ ಕಟ್ಟಾಗ ಒಂದೊಂದ್ಸತಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಎದೆ ನೋವು ಬಂದಿತ್ತು ಅಂತ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಅವರಿಗೆ ಕೋವಿಡ್ ಇಲ್ಲ ಅಂತ ಬಂದಿತ್ತು. ಅದಾದ್ಮೇಲೆ ಮತ್ತೆ ಚೆಕ್ ಮಾಡಿಸಿದಾಗ ಕೋವಿಡ್ ಪಾಸಿಟಿವ್ ಬಂದಿದೆ. ಕ್ವಾರಂಟೈನ್ ಮಾಡಿದ್ದಾರೆ, ಅವರನ್ನ ಟ್ರೀಟ್ಮೆಂಟ್ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಅವ್ರಿಗೊಂದು ಡಿಫಿಕಲ್ಟೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ಕೋವಿಡ್ ವಯಸ್ಕರಲ್ಲಿ ವಿಶೇಷವಾಗಿ ಶ್ವಾಸಕೋಶಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಸಿಟಿ ಸ್ಕ್ಯಾನ್ ಎಲ್ಲ ನಾವು ಯಾವ ಈ ಕೋವಿಡ್ ವೈರಸ್ ದೇಹಕ್ಕೆ ಹೋಗೋಕ್ಕೆ, ಅದರಲ್ಲಿ ಲಂಗ್ಸ್ಗೆ ಹೋಗೋಕ್ಕೆ 7 ದಿನ ಆಗುತ್ತೆ. ಸೊ ನೀವು 7 ದಿನಕ್ಕೆ ಮುಂಚೆ ಸಿಟಿ ಸ್ಕ್ಯಾನ್ ಮಾಡಿಸಿದ್ರೆ ನಿಮಗೆ ಲಂಗ್ಸಲ್ಲಿ ಏನೂ ಕಾಣಿಸೋದಿಲ್ಲ. 7 ದಿನದಿಂದ 14 ದಿನದವರೆಗೂ ಅದು ಲಂಗ್ಸಲ್ಲಿರುತ್ತೆ. 14 ದಿನ ನಂತರ ಎಲ್ಲ ಅಂಗಗಳಿಗೆ ಅದು ಹರಡುತ್ತೆ. ಸೊ ಈಗ ನಿಮ್ಮ ಹಸ್ಬೆಂಡ್ಗೆ ಲಂಗ್ಸ್ ಇನ್ಫೆಕ್ಟ್ ಆಗಿರೋದ್ರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ಇದೆ. ಹಂತವಾಗಿ ಒಂದೇ ಸಲ ಅದು ಯಾವುದೂ ಹೋಗಲ್ಲ, ಹಂತವಾಗಿ ಅದು ವಾಸಿ ಆಗುತ್ತೆ. ನಿಮ್ಮ ವೈದ್ಯರ ಹತ್ರ
ಸಂಪರ್ಕ ಇಟ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.